ಶಾಸ್ತ್ರೋಕ್ತವಾಗಿ ಎಲ್ಲಿ ಪೂಜೆ ಪುನಸ್ಕಾರಗಳಾಗತ್ತೆ ಆ ದೇವಸ್ಥಾನಕ್ಕೆ ಯಾರೇ ಹೋದರೂ ಸಹ ಅವ್ರಿಗಿರುವಂತಹ ಅಭಿಷ್ಟಗಳೆಲ್ಲ ನೆರವೇರುವಂಥದ್ದಾಗತ್ತೆ. ಮತ್ತು ದೇವರಿಗೆ ಪೂಜಾ ವಿಧಿವಿಧಾನಗಳನ್ನು ಕೆಲವೊಬ್ಬರಿಗೆ ಮಾಡುವಂಥದ್ದು ಗೊತ್ತಿರಲ್ಲ. ಅಂದರೆ ಪ್ರತಿಷ್ಠಾಪಿತ ದೇವರಿಗೆ ಪ್ರಾಣ ಇರುವಂಥದ್ದಾಗತ್ತೆ. ಆ ದೇವರಿಗೆ ಪೇಂಟ್ ಹೊಡೆಯುವಂಥದ್ದು, ಕಣ್ಣು ಬರೆಯುವಂಥದ್ದು, ಹಾಗೆ ದೇವರಿಗೆ ಅರಿಶಿನ ಗಂಧ ಎಲ್ಲ ಮೆತ್ತೋ ಅಂಥದ್ದನ್ನು ಮಾಡ್ತಾರೆ. ನಮಗೆ ಒಂಚೂರು ಬೆಣ್ಣೆ ಹತ್ಕೊಂಡ್ರೆ ನೊಣಗಳು ಬರುವಂಥದ್ದಾಗತ್ತೆ. ಹಂಗಾದ್ರೆ ಸಾಕ್ಷಾತ್ ಪ್ರಾಣ ಹಿಂದುಡುವಂಥ ದೇವರುಗಳಿಗೆ ನಾವೇನಾದರೂ ಮೆತ್ತಿ ಅಲಂಕಾರ ಮಾಡುವಂಥದ್ದು ಅಶ್ರೇಯಸ್ಸು. ಸ್ವಾಮಿಗೆ ಅಭಿಷೇಕ ಸುಗಂಧ ಭರಿತವಾದಂಥ ಪುಷ್ಪಗಳಿಂದ ಮಾತ್ರನೇ ಅಲಂಕಾರ ಮಾಡಬೇಕು. ಅದನ್ನು ಬಿಟ್ಟು ದೇವರಿಗೆ ಅರಿಶಿನ ಮೆತ್ತಿ ಬಿಡುವಂಥದ್ದು, 1-2 ಗಂಟೆಗಳ ಕಾಲ ಗಂಧ ಮೆತ್ತಿ ಬಿಡುವಂಥದ್ದು, ಅಲಂಕಾರಕ್ಕೋಸ್ಕರವಾಗಿ ಹೂಗಳನ್ನು ಹಾಕಿ ಅಲಂಕಾರ ಮಾಡಬೇಕೇ ಹೊರತು ದೇವರಿಗೆ ಬೆಣ್ಣೆಯನ್ನು ಮೆತ್ತಿ ಬಿಡುವಂಥದ್ದಾಗಲಿ. ಕೃಷ್ಣನಿಗೆ ಬೆಣ್ಣೆ ಇಟ್ಟು ನೈವೇದ್ಯ ಮಾಡಬೇಕು. ಅದು ಸ್ವಾಮಿ ಯಾವಾಗಲೂ ಬೆಣ್ಣೆನ ಮೆತ್ಕೊಂಡಿರ್ತಾ ಇರಲಿಲ್ಲ. ಕೃಷ್ಣನಿಗೆ ಬೆಣ್ಣೆ ಇಷ್ಟ, ತಿಂತಾನೆ ಅಷ್ಟೇ, ಅವ್ನ ಮೈಗೆಲ್ಲ ಮೆತ್ಕೊಂಡಿರೋವಂಥದ್ದನ್ನು ಮಾಡಲ್ಲ. ಹಾಗಾಗಿ ಬೆಣ್ಣೆ ಅಲಂಕಾರ ಮಾಡುವಂಥದ್ದಾಗಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಅಲಂಕಾರಗಳು, ಅಕ್ಕಿ ಹಿಟ್ಟನ್ನು ಮೆತ್ತಿ ಅದಕ್ಕೆ ಕಲ್ಲರ್ ಬಳಿದು ದೇವರನ್ನು ಮಲಿನಗೊಳಿಸುವಂಥದ್ದು ಮಾಡಬಾರ್ದು. ಪ್ರಾಣ ಪ್ರತಿಷ್ಠಾಪನಾ ವಿಧಿವಿಧಾನಗಳನ್ನು ಮಾಡಿರುವಂಥ ದೇವಾಲಯಗಳಲ್ಲಿ ಜಲಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ವಿಧಿವಿಧಾನಗಳು ಅಥವಾ ಅರಿಶಿನ ಕುಂಕುಮ ನೀರಲ್ಲಿ ಹಾಕಿ ಅಭಿಷೇಕ ಮಾಡಿ ಅನಂತರವಾಗಿ ಸ್ವಾಮಿಯನ್ನು ನೀರಿನಿಂದ ಶುಚಿಗೊಳಿಸಿ, ಸ್ವಾಮಿಯನ್ನು ಕರವಸ್ತ್ರದಿಂದ ಒರೆಸಿ, ಗಂಧ ಮತ್ತು ಕುಂಕುಮದಿಂದ ಸ್ವಾಮಿಗೆ ಅಲಂಕಾರವನ್ನು ಮಾಡಿ ಸುಗಂಧ ಭರಿತವಾದಂಥ ಪುಷ್ಪಗಳಿಂದ ಸ್ವಾಮಿಯ ನಾಮಾರ್ಚನೆಯನ್ನು ಮಾಡುವಂಥ ವಿಧಿವಿಧಾನಗಳಿಂದ ಪೂಜೆಯನ್ನು ಸಲ್ಲಿಸುವಂಥದ್ದಾಗಬೇಕು.